अस्सलाम वालेकुम। यादगीर के आवाम से गुजारिश की जाती है कि जमात इस्लामी हिंद यादगीर की जानिब से एक बहुत बड़े पैमाने पर कुरान प्रवचन यानी कन्नड़ी जबान में दरस कुरान का प्रोग्राम रखा गया है। इसमें दरस कुरान जनाब मौलाना मोहम्मद कुन्नी साहब जो मौलवी के हैं उनके जरिए से पेश किया जाएगा। तमाम यादगीर के शहरियों से गुजारिश की जाती है कि आप सब लोग इसमें शरीक होकर इस प्रोग्राम को कायम बनाएं और साथ में अपने बिरादरान को भी दोस्तों को लाएं। शुक्रिया। गुलाम महबूब खैयात, अमीर मुकामी जमात इस्लामी हिंद यादगीर। ಆತ್ಮೀಯ ಯಾದಗಿರಿ ನಗರದ ಸರ್ವ ಜನಾಂಗದವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಯಾದಗಿರಿ ಘಟಕದ ಜಮಾತೆ ಇಸ್ಲಾಂ ಹಿಂದ್ ಯಾದಗಿರಿ ವತಿಯಿಂದ ಇದೇ ದಿನಾಂಕ 8/2/2025 ಮತ್ತು 9/2/2025 ಈ 2 ದಿನಗಳ ಕಾಲ ಯಾದಗಿರಿ ನಗರದ ಸ್ಟೇಷನ್ ಏರಿಯಾದಲ್ಲಿರುವ ಲುಂಬಿನಿ ಪಾರ್ಕ್ ಎದುರುಗಡೆ ಇರುವ ಈಡನ್ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ಕನ್ನಡ ಭಾಷೆಯಲ್ಲಿ ಮೊಹಮ್ಮದ್ ಕುಯಿ ಇವರ ಅಮೃತವಾಣಿಯಿಂದ ಕುರಾನ್ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕುರಾನ್ ಸಂದೇಶವನ್ನು ತಿಳಿಯಲು ಸರ್ವಧರ್ಮಗಳ ಮಹಿಳೆ ಮತ್ತು ಪುರುಷರು ಈ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುರಾನಿನ ಸಂದೇಶವನ್ನು ತಿಳಿದುಕೊಳ್ಳಬೇಕೆಂದು ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿ ಈ ಕುರಾನಿನ ಸಂದೇಶವನ್ನು ಕನ್ನಡ ಭಾಷೆಯಲ್ಲಿ ಮಾಡುತ್ತಿರುವುದರಿಂದ ಕುರಾನಿನ ಸಂದೇಶವನ್ನು ಎಲ್ಲರೂ ತಿಳಿದುಕೊಳ್ಳಬೇಕೆಂಬ ಒಂದು ಉದ್ದೇಶದಿಂದ ಈ ಯಾದಗಿರಿ ನಗರದ ಸರ್ವಧರ್ಮ ಸಾರ್ವಜನಿಕರಲ್ಲಿ ಈ 2 ದಿನಗಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಈ ಒಂದು ಕುರಾನಿನ ಸಂದೇಶವನ್ನು ತಿಳಿದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆತ್ಮೀಯರೇ, ತಮ್ಮೆಲ್ಲರಿಗೆ ನಮಸ್ಕಾರಗಳು. ಇದೇ ತಿಂಗಳ ದಿನಾಂಕ 8 ಮತ್ತು 9ನೇ ತಾರೀಕು ಈಡನ್ ಗಾರ್ಡನ್ ಫಂಕ್ಷನ್ ಹಾಲ್ ಮೈದಾನ ಲುಂಬಿನಿ ಗಾರ್ಡನ್ ಎದುರಿನಲ್ಲಿ ಕನ್ನಡದಲ್ಲಿ ಕುರಾನ್ ಪ್ರವಚನ ಅನ್ನುವಂಥ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಅದನ್ನ ಪ್ರವಚನ ಮಾಡುವವರು ಜನಾಬ್ ಮೊಹಮ್ಮದ್ ಕುಯಿ ಅವರು, ಮಂಗಳೂರು ಅವರು. ನಿಜವಾಗ್ಲೂ ನಮ್ಗೆ ಇದೊಂದು ಸದಾವಕಾಶ. ಕನ್ನಡದಲ್ಲಿ ಕುರಾನ್ ಅನ್ನ ನಾವು ಕೇಳ್ತಾ ಇರೋದು ನಮ್ಮ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕಾಗಿ ತಾವೆಲ್ಲರೂ ಸಾರ್ವಜನಿಕವಾಗಿ ಈ ಕನ್ನಡದಲ್ಲಿ ಕುರಾನ್ ಅನ್ನ ಕೇಳುವಂತ ಒಂದು ಭಾಗ್ಯವನ್ನ ತಾವೆಲ್ಲ ಪಡಿಬೇಕಂತ ತಿಳ್ಕೊಂಡು ನಾನು ಹಾರ್ದಿಕವಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಜ್ಞಾನೇಶ್ವರ್ ಸಂಡೇನ್ಕರ್, ಸಾಹಿತಿಗಳು, ಯಾದಗಿರಿ.